ಮಾಸ್ ಮಹಾರಾಜ ರವಿತೇಜ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ಇರುಮುಡಿ ಬಾಕ್ಸ್ ಆಫೀಸ್ನಲ್ಲಿ ತನ್ನ ಅಬ್ಬರವನ್ನು ಮುಂದುವರೆಸಿದೆ. ಮೊದಲ ದಿನವೇ ಎಲ್ಲೆಡೆ ನಿರೀಕ್ಷೆಗೂ ಮೀರಿದ ಮಟ್ಟದಲ್ಲಿ ಕಲೆಕ್ಷನ್ ಮಾಡಿ ಸದ್ದು ಮಾಡಿದ್ದ ಸಿನಿಮಾ ಎರಡನೇ ದಿನವೂ ಮೊದಲ ದಿನಕ್ಕೆ ಯಾವುದೇ ರೀತಿಯಲ್ಲಿ ಕಡಿಮೆಯಾಗದ ರೇಂಜಿನಲ್ಲಿ ವಸೂಲಿ ಮಾಡಿದೆ. ಅದರಲ್ಲೂ ತೆಲುಗು ರಾಜ್ಯಗಳಲ್ಲಿ ಸಿನಿಮಾ ಸಾಧಿಸಿರುವ ಎರಡನೇ ದಿನದ ಶೇರ್ ಕಲೆಕ್ಷನ್ ಟ್ರೇಡ್ ವಲಯದ ಗಮನ ಸೆಳೆದಿದೆ. ಮೊದಲನೇ ದಿನ ಭರ್ಜರಿ ಓಪನಿಂಗ್ ಪಡೆದುಕೊಂಡಿದ್ದ ಇರುಮುಡಿ ಎರಡನೇ ದಿನ ಕಲೆಕ್ಷನ್ ನಲ್ಲಿ ದೊಡ್ಡ ಮಟ್ಟದ ಡ್ರಾಪ್ ಕಾಣಬಹುದು ಎಂಬ ನಿರೀಕ್ಷೆ ಇತ್ತು. ಆದರೆ ಈ ನಿರೀಕ್ಷೆಯನ್ನು ಸಿನಿಮಾ ಮತ್ತೊಮ್ಮೆ ತಲೆಕೆಳಗಾಗಿಸಿದೆ. ತೆಲುಗು ರಾಜ್ಯಗಳಲ್ಲಿ ಡಬಲ್ ಡಿಜಿಟ್ ಶೇರ್ ಮಾರ್ಕ್ ಅನ್ನು ಟಚ್ ಮಾಡುವುದು ಕಷ್ಟವಾಗಬಹುದು ಎಂದು ಅಂದಾಜಿಸಲಾಗಿದ್ದರೂ ಸಿನಿಮಾ ಅದನ್ನು ಸುಲಭವಾಗಿ ದಾಟಿದೆ. ಎರಡನೇ ದಿನವೇ ತೆಲುಗು ರಾಜ್ಯಗಳಲ್ಲಿ ಬರೋಬ್ಬರಿ 10.28 ಕೋಟಿ ರೂಪಾಯಿ ಶೇರ್ ಅನ್ನು ದಾಖಲಿಸಿ ಸಂಚಲನವನ್ನು ಮೂಡಿಸಿದೆ. 2 ದಿನಗಳ ಒಟ್ಟಾರೆ ಕಲೆಕ್ಷನ್ ನೋಡಿದರೆ ಇರುಮುಡಿಯ ವೇಗ ಮತ್ತಷ್ಟು ಸ್ಪಷ್ಟವಾಗುತ್ತದೆ. ನೈಜಾಂ ಪ್ರದೇಶದಲ್ಲಿ ಸಿನಿಮಾ 10.18 ಕೋಟಿ ರೂಪಾಯಿಗಳನ್ನು ಶೇರ್ ಗಳಿಸಿದರೆ ಸೀಡೆಡ್ನಲ್ಲಿ 3.7 ಕೋಟಿ, ಉತ್ತರಾಂಧ್ರದಲ್ಲಿ 2 ಕೋಟಿ ಮತ್ತು ಈಸ್ಟ್ನಲ್ಲಿ 1.5 ಕೋಟಿ, ವೆಸ್ಟ್ನಲ್ಲಿ 1 ಕೋಟಿ, ಗುಂಟೂರಿನಲ್ಲಿ 1.5 ಕೋಟಿ, ಕೃಷ್ಣಾದಲ್ಲಿ 1.25 ಕೋಟಿ ಹಾಗೂ ನೆಲ್ಲೂರಿನಲ್ಲಿ 75 ಲಕ್ಷ ರೂಪಾಯಿ ಕಲೆಕ್ಷನ್ ಶೇರ್ ಅನ್ನು ಗಳಿಸಿದೆ. ಈ ಎಲ್ಲ ಪ್ರದೇಶಗಳ ಕಲೆಕ್ಷನ್ಗಳನ್ನು ಒಟ್ಟುಗೂಡಿಸಿದಾಗ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಈ ಸಿನಿಮಾ 2 ದಿನಗಳಲ್ಲಿ 21.3 ಕೋಟಿ ರೂಪಾಯಿ ಶೇರ್ ಅನ್ನು ದಾಖಲಿಸಿದೆ. ಗ್ರಾಸ್ ಲೆಕ್ಕದಲ್ಲಿ ಇದು ಸುಮಾರು 34.1 ಕೋಟಿ ರೂಪಾಯಿ ಆಗಿದೆ. ಅಂದರೆ ಕೇವಲ 2 ದಿನಗಳಲ್ಲಿ ತೆಲುಗು ರಾಜ್ಯಗಳಲ್ಲಿ ಇರುಮುಡಿ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಹಿಡಿತ ಸಾಧಿಸಿದೆ. ಇನ್ನು ಕರ್ನಾಟಕ ಹಾಗೂ ರೆಸ್ಟ್ ಆಫ್ ಇಂಡಿಯಾ ಮಾರುಕಟ್ಟೆಯಲ್ಲಿ ಸಿನಿಮಾ ಉತ್ತಮ ಪ್ರದರ್ಶನ ನೀಡುತ್ತಿದೆ. ಕರ್ನಾಟಕ ಮತ್ತು ಇತರೆ ಭಾರತ ಪ್ರದೇಶಗಳಿಂದ 2 ದಿನಗಳಲ್ಲಿ ಸುಮಾರು 2.2 ಕೋಟಿ ರೂಪಾಯಿ ಶೇರ್ ಬಂದಿರುವುದಾಗಿ ಲೆಕ್ಕಾಚಾರಗಳು ಹೇಳುತ್ತಿವೆ. ಕರ್ನಾಟಕದಲ್ಲಿ ರವಿತೇಜ ಅವರಿಗೆ ಇರುವ ಕ್ರೇಜ್ ಹಾಗೂ ತೆಲುಗು ಸಿನಿಮಾಗಳಿಗೆ ಸಿಗುತ್ತಿರುವ ಪ್ರೇಕ್ಷಕರ ಬೆಂಬಲವು ಈ ಕಲೆಕ್ಷನ್ಗೆ ಪ್ರಮುಖ ಕಾರಣವಾಗಿದೆ. ಓವರ್ಸೀಸ್ನಲ್ಲಿ ಇರುಮುಡಿ ಉತ್ತಮ ವೇಗವನ್ನು ಕಾಯ್ದುಕೊಂಡಿದೆ. ವಿದೇಶಿ ಮಾರುಕಟ್ಟೆಯಲ್ಲಿ ಸಿನಿಮಾ ಸುಮಾರು 4.1 ಕೋಟಿ ರೂಪಾಯಿ ಶೇರ್ ಅನ್ನು ಗಳಿಸಿದೆ. ಹೀಗಾಗಿ ಭಾರತ ಮತ್ತು ವಿದೇಶಿ ಮಾರುಕಟ್ಟೆಯ ಒಟ್ಟಾರೆ ಕಲೆಕ್ಷನ್ ಸಿನಿಮಾದ ಮತ್ತೊಂದು ದೊಡ್ಡ ಮೈಲಿಗಲ್ಲತ್ತ ಸಾಗುತ್ತಿರುವುದನ್ನು ಸೂಚಿಸುತ್ತದೆ. ಎಲ್ಲ ಪ್ರದೇಶಗಳ ಕಲೆಕ್ಷನ್ ಸೇರಿಸಿದಾಗ ಇರುಮುಡಿ 2 ದಿನಗಳಲ್ಲಿ ವರ್ಲ್ಡ್ ವೈಡ್ ಬರೋಬ್ಬರಿ 27.7 ಕೋಟಿ ರೂಪಾಯಿ ಶೇರ್ ಅನ್ನು ಗಳಿಸಿದರೆ ಗ್ರಾಸ್ ಲೆಕ್ಕದಲ್ಲಿ ಈ ಸಿನಿಮಾ ಸುಮಾರು 48.8 ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನು ಮಾಡಿದೆ. ಅಂದರೆ ಕೇವಲ 2 ದಿನಗಳಲ್ಲಿ 50 ಕೋಟಿ ರೂಪಾಯಿ ಗ್ರಾಸ್ ಮಾರ್ಕ್ಗೆ ಸಿನಿಮಾ ಬಹಳ ಹತ್ತಿರ ತಲುಪಿದೆ. ಸಾಮಾನ್ಯವಾಗಿ ಮೊದಲ ದಿನ ದೊಡ್ಡ ಓಪನಿಂಗ್ ಪಡೆದ ಸಿನಿಮಾಗಳಿಗೆ ಎರಡನೇ ದಿನ ಕಲೆಕ್ಷನ್ನಲ್ಲಿ ಇಳಿಕೆ ಕಾಣುವುದು ಸಹಜ. ಆದರೆ ಇರುಮುಡಿ ವಿಚಾರದಲ್ಲಿ ಪರಿಸ್ಥಿತಿ ವಿಭಿನ್ನವಾಗಿದೆ. ಎರಡನೇ ದಿನವೂ ಸಿನಿಮಾದ ಬಾಕ್ಸ್ ಆಫೀಸ್ನಲ್ಲಿ ತನ್ನ ಹಿಡಿತವನ್ನು ಉಳಿಸಿಕೊಂಡಿದೆ. ನಿರೀಕ್ಷೆಗೂ ಮೀರಿ ಡಬಲ್ ಡಿಜಿಟ್ ಶೇರ್ ದಾಖಲಿಸಿರುವುದು ಸಿನಿಮಾದ ಮೇಲಿನ ಪ್ರೇಕ್ಷಕರ ಆಸಕ್ತಿ ಎಷ್ಟಿದೆ ಎಂಬುದನ್ನು ತೋರಿಸುತ್ತಿದೆ. ರವಿತೇಜ ಅವರ ಮಾಸ್ ಇಮೇಜ್, ಸಿನಿಮಾದ ಮೇಲಿರುವ ನಿರೀಕ್ಷೆ, ಪ್ರೇಕ್ಷಕರ ಪ್ರತಿಕ್ರಿಯೆ ಹಾಗೂ ಥಿಯೇಟರ್ಗಳಲ್ಲಿ ಕಂಡುಬರುತ್ತಿರುವ ಹೌಸ್ಫುಲ್ ಬೋರ್ಡ್ಸ್ ಎಲ್ಲವೂ ಸೇರಿ ಇರುಮುಡಿ ಬಾಕ್ಸ್ ಆಫೀಸ್ ರನ್ಗೆ ಮತ್ತಷ್ಟು ಬಲ ನೀಡಿವೆ. ಒಟ್ಟಿನಲ್ಲಿ ಮೊದಲ ದಿನವೇ ಅಬ್ಬರಿಸಿದ್ದ ಮಾಸ್ ಮಹಾರಾಜ ರವಿತೇಜ ಅವರ ಇರುಮುಡಿ ಎರಡನೇ ದಿನವೂ ಬಾಕ್ಸ್ ಆಫೀಸ್ನಲ್ಲಿ ತನ್ನ ಭರ್ಜರಿ ಓಟ ಮುಂದುವರೆಸಿದೆ. 2 ದಿನಗಳಲ್ಲಿ 27.7 ಕೋಟಿ ರೂಪಾಯಿ ಶೇರ್ ಹಾಗೂ 48.8 ಕೋಟಿ ರೂಪಾಯಿ ಗ್ರಾಸ್ ದಾಖಲಿಸಿರುವ ಈ ಸಿನಿಮಾ ಮುಂದಿನ ದಿನಗಳಲ್ಲಿ ಯಾವ ಮಟ್ಟದ ಕಲೆಕ್ಷನ್ ಮಾಡಲಿದೆ ಎಂಬುದು ಈಗ ಕುತೂಹಲ ಮೂಡಿಸಿದೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮತ್ತು ಲೈಕ್ ಮಾಡಿ. ನಮಸ್ಕಾರ.